ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ಸುಳ್ಳು ಅಂತ ಮುಖ್ಯಮಂತ್ರಿ ಉತ್ತರ ಚರ್ಚೆ ಆಗಿದ್ದಾರೆ. ಸುಳ್ಳು, ನಾವು ಸುಳ್ಳು ಹೇಳಲ್ಲ. ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗ ಹೇಳಿದಾರಲ್ಲ ಸದನದಲ್ಲಿ ಮಂತ್ರಿಗಳು ನಾನು ಸುಳ್ಳಲ್ಲ ಅಸತ್ಯ ಅಂತ ವಿರೋಧ ಪಕ್ಷದಲ್ಲಿ ಇದ್ದಾಗ ಎಲ್ಲರೂ ಸುಳ್ಳೆ ಅಂತ ಅವ್ರನ್ನು ಸೇರ್ಸಿ ಹೇಳಿದ್ದು, ನಮ್ಮನ್ನೆಲ್ಲ. ಯಾರ್ಯಾರು ಇದಾರು ವಿರೋಧ ಪಕ್ಷ ಅವಾಗೆಲ್ಲ ಸುಳ್ಳು ಹೇಳೋದು. ನಾನು 2 ಸಾರಿ ವಿರೋಧ ಪಕ್ಷದ ನಾಯಕನಾಗಿದ್ದೆ, ಯಾವತ್ತೂ ಸುಳ್ಳು ಹೇಳಿಲ್ಲ. ನೀವೆಲ್ಲ ಯಾಕೆ ನಿಂತಿದ್ದೇವೆ ಮಾತಾಡುವಾಗ ಕೂಗಲಿಗ ಕೊಟ್ಟಿಲ್ಲ ಅಂತಲ್ಲ ಸುರೇಶ್ ಅವರೇ, ಈಗ 2 ತಿಂಗಳದು ಕೊಟ್ಟಿಲ್ಲ ಅಂತ ನಾವು ಪ್ರಶ್ನೆ ಅಲ್ಲ ಅವ್ರು ಕೇಳ್ತಾ ಇರೋದು. ಅವ್ರು ಹೇಳಿದ್ರು ನಾವು ಕೊಟ್ಟಿಲ್ಲ ಅದಲ್ಲ. ನಾವು ಇಲ್ಲಿ ಈಗ ಅವರು ಸುಳ್ಳು ಹೇಳಿದ್ದಾರೆ. ಇಲ್ಲಿ ನಾನು ದಾಖಲೆಗಳು ಕೊಟ್ಟಿದ್ದೀನಿ. ಯಾರು ಇಲಾಖೆಯ ಮಂತ್ರಿ, ಒಂದೇ ನಿಮಿಷ ಸರ್, ಯಾಕೆ ಒಂದ್ ಸ್ವಲ್ಪ ನಮ್ ಕಡೆನೂ ಗಮನ ಕೊಡಿ. ಬಿರಿ ಆ ಕಡೆ ಅದೇ ಮಾಡ್ತಿದ್ದಿಲ್ಲ, ಸ್ವಲ್ಪ ಕ್ಲಾರಿಫಿಕೇಶನ್ ಕೇಳಿದ್ದೀರಿ, ಉತ್ತರ ಕೊಟ್ಟಿದ್ದಾರೆ. ಮಂತ್ರಿಗಳು ಮಾತಾಡ್ತಾ ಹೇಳಿದ್ರಲ್ಲ, ಕೊಟ್ಟವ್ರ ಮೇಲೆ ಈಗ ಅಧಿಕಾರಿ ಕೊಟ್ಟಿದ್ದಾರೆ, ನಮ್ಗೆ ಅಧಿಕಾರಿನಾದ್ರೂ ಸಸ್ಪೆಂಡ್ ಮಾಡಿ, ಇಲ್ಲ ಮಂತ್ರಿ ಮೇಲೆ ಆದ್ರೂ ಕ್ರಮ ಆಗ್ಲಿ, ಅಷ್ಟೇ ನಾವು ಕೇಳ್ತಾ ಇರೋದು. ನೀವು ಮಂತ್ರಿಗಳು ನೋಟ್ ಕಳಿಸಿದ್ದಾರೆ, ಅಲ್ಲಿ ಫೈನಾನ್ಸ್ ಬಿಡುಗಡೆ ಮಾಡಿಲ್ಲ ಅಂತ ಕಾಣುತ್ತೆ. ಸ್ವಲ್ಪ ಇದು ಮಾಡಿಲ್ಲ ಏನು ಅವರೇ ನಾನು ಆದೇಶ ಮಾಡಿದ್ದೀನಿ ಹೇಳಿದ್ರು. ಮಂತ್ರಿಗಳು ನಾನು ಆದೇಶ ಮಾಡಿದ್ದೀನಿ ಹೇಳಿದ್ರು. 1 ಲಕ್ಷ ಮೋಹನ್ ರೆಡ್ಡಿ ಅವರೇ, ಅಧ್ಯಕ್ಷೆ ನಂದು ಕಳಕಳಿ ಏನಂತ ಕೇಳಿದ್ರೆ, ಶಿವಲಿಂಗೇಗೌಡ್ರೆ ಒಂದ್ ನಿಮಿಷ. ಶಿವಲಿಂಗೇಗೌಡ್ರೆ ಸರ್, ಮಾನ್ಯ ಅಧ್ಯಕ್ಷೆ, ನೀವು ಸಭಾಪೀಠದಿಂದ ನಮ್ಮ ರಕ್ಷಣೆಗೆ ಬರಬೇಕು, ಸದಸ್ಯರ ರಕ್ಷಣೆಗೆ. ನಾವು ಈ ಸದನವನ್ನ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ನೀವು ಪ್ರಶ್ನೋತ್ತರ ವೇಳೆಯಲ್ಲಿ ಸಚಿವರು ಬರಲ್ಲ, ನಮಗೆ ಸಿಗುವಂತ ಒಂದು ಅಪರೂಪದ ಪ್ರಶ್ನೆಯನ್ನು ಕೇಳಿದಾಗ ಸಚಿವರು ಇಲ್ಲಿ ಸಿಗಲ್ಲ, ಉತ್ತರನೂ ತಪ್ಪಾಗಿ ಕೊಟ್ಟಿದೆ ಅಂತಂದಾಗ ಯಾರ ರಕ್ಷಣೆಗೆ ಬರಬೇಕು? ನೀವೇ ರಕ್ಷಣೆಗೆ ಬರಬೇಕಾಗಿರೋದು. ಹಾಗಾಗಿ ಯಾರೋ ತಪ್ಪು ಮಾಡಿದರೆ ಸರಿ ಮಾಡಿದರೆ ಅನ್ನೋಕ್ಕಿಂತ ಹೆಚ್ಚಾಗಿ ಸದನದ ದಿಕ್ಕನ್ನ ಯಾರೂ ತಪ್ಪಿಸಬಾರ್ದು ಅಂತ. ಇದು ಮಾನ್ಯ ಮುಖ್ಯಮಂತ್ರಿಗಳು ಕೊಡಲ್ಲ, ಬಿಡುಗಡೆ ಮಾಡಲಿಲ್ಲ ಅಂತ ನಾನು ಹೇಳ್ತಾ ಇರೋದಲ್ಲ. ನೀವು ಸದನದ ಇರೋದು ಒಂದು ಕ್ವಶನ್, ಅವರಿಗೆ ಮತ್ತೆ ಕ್ವಶನ್ ಬರುತ್ತಾ? ಹಿಂಗಾಗಿ ನೀವು ಸಚಿವರುಗಳು ಇರೋಂಥ ಟೈಮ್ ಟೇಬಲ್ ಸಚಿವರುಗಳು ಬರಲ್ಲ, ಹಾಜರಾತಿ ಇಲ್ಲ, ಇಲ್ಲಿ ಉತ್ತರ ಕೊಟ್ಟಿದ್ದನ್ನ ಉತ್ತರ ಕೊಡಲ್ಲ, ಉತ್ತರ ಕೊಡಿ ತಪ್ಪು ಕೊಡ್ತಾರೆ. ಇದು ಸರಿಯಲ್ಲ. ಅದಕ್ಕೆ ಆ ಪೀಠದಿಂದ ಒಂದು ಎಚ್ಚರಿಕೆ ಕೊಡಿ. ಆಯ್ತು, ಈಗ ಅಲ್ಲ, ನಾನು ಮುಗಿಸ್ತೇನೆ, ಮತ್ತೆ ನೀವು ಮಾತಾಡಿ. ಯಾಕೆ ಮಾತಾಡ್ಬೇಕು? ಹಿರಿಯ ಸಚಿವರಿದ್ದೀರಿ, ತಾವು ಹಿರಿಯ ಶಾಸಕರಿದ್ದೀರಿ. ಅವರೇ ಆಯ್ತು, ಕೂತ್ಕೊಳ್ಳಿ. ನೀವು ಹೇಳಿದ್ರೆ ಅವರು ಈ ರೀತಿ ನಡ್ಸಕ್ಕಾಗುತ್ತಾ? ಆಯ್ತು, ನೀವು 3 ಜನ 3 ರೀತಿಯಲ್ಲಿ ಮಾತಾಡ್ತೀವಿ. ಆಯ್ತು, ಒಂದ್ ನಿಮಿಷ. ಗವರ್ನೆನ್ಸ್ ತಮ್ಮ ಕೆಲಸ ಅಲ್ಲ, ಆಯ್ತು ಮಹೇಶ್, ಒಂದು ನಿಮಿಷ ಮಾತಾಡ್ತೀನಿ. ಮಹೇಶ್, ಒಂದು ನಿಮಿಷ. ಆಯ್ತು, ಒಂದ್ ಸೆಕೆಂಡ್. ನೋಡಿ, ಚರ್ಚೆ ಯಾಕೆ ಅಂತ ಹೇಳಿದ್ರೆ, ಆದಷ್ಟು ಬೇಗನೆ ಸದನ ಇವತ್ತು ಮುಗಿಸಬೇಕು. ಎರಡನೇದು, ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷವಾದ ಗಂಭೀರ ಚರ್ಚೆ ಇದೆ. ಅದರ ಬಗ್ಗೆ ಇದೇ ಉತ್ತರ ಕನ್ನಡ ಜನತೆ ಕೂಡ ಡೈಲಿ ಬೆಳಿಗ್ಗೆ ಎದ್ದು ನೋಡ್ತಾ ಇದ್ದಾರೆ, ಏನು ಅಸೆಂಬ್ಲಿಯಲ್ಲಿ ನಡೀತದೆ, ಉತ್ತರ ಕನ್ನಡ ಚರ್ಚೆ ಏನು ನಡೀತದೆ, ನಮ್ಗೆ ಏನಾಗ್ತದೆ ಹೇಳಿ ಪ್ರತಿಯೊಬ್ಬರು ಕೂಡ ಅವರ ಮನೆಯಲ್ಲಿ ಅಲ್ಲಿ ಕೂತ್ಕೊಂಡು ಮಾಧ್ಯಮ ಮುಖಾಂತರ ಇವತ್ತು ನೋಡುವಂಥ ವಿಚಾರ ಇದೆ. ಈ ಒಂದು ಸಂದರ್ಭದಲ್ಲಿ ತಾವು ಮೊನ್ನೆ ಆ ಒಂದು ಪ್ರಶ್ನೆ ಮೈಸ್ಟಿಂಗಿನ ಕೇಳಿದ ಪ್ರಶ್ನೆಗೆ ಮಂತ್ರಿಗಳು ಕೊಟ್ಟಂಥ ಉತ್ತರ ವಿಚಾರ ಸಂಬಂಧಪಟ್ಟ ಹಾಗೆ ಅದು ತಪ್ಪು ಮಾಹಿತಿ ಹೋಗಿದೆ ಅಂತ ಹೇಳಿಕೊಂಡು ತಾವು ಒಂದು ರೇಸ್ ಮಾಡಿದ್ರಿ. ಇದರಲ್ಲಿ 2 ಅಂಶ ಇದೆ. ಒಂದು, ಮಾರ್ಚ್ ಮತ್ತು ಫೆಬ್ರವರಿ ಮತ್ತು ಮಾರ್ಚಿದು ಅವತ್ತು ಅವರು ದುಡ್ಡು ನಮಗೆ ರಿಲೀಸ್ ಆಗಲಿಲ್ಲ ಅಂತ ಹೇಳಿದರು. ಮಂತ್ರಿಗಳು ನನಗೆ ಗೊತ್ತಿದ್ದಾಗ ಆಗಸ್ಟ್ ತನಕ ನಾವೆಲ್ಲ ರಿಲೀಸ್ ಮಾಡಿದ್ದೇವೆ ಅಂತ ಹೇಳಿದರು. ಆಗ ಚರ್ಚೆ, ಒಂದು ಸೆಕೆಂಡಪ್ಪ, ಚರ್ಚೆ ಇದ್ದಿಲ್ಲ, ನಾವು ರಿಲೀಸ್ ಮಾಡಿದ್ದೇವೆ ಅಂತ ವಿಚಾರಣೆ ಹೇಳಿದರು. ತಾವು ಇವತ್ತು ಅದನ್ನು ಬಂದು ಕ್ಲಾರಿಫಿಕೇಶನ್ ಮುಖ್ಯಮಂತ್ರಿ ಹೇಳಿದಿರಿ. 2 ಇದೆ. ಒಂದು, ಏನದು ರಿಲೀಸ್ ಆಗದಿದ್ದರೆ ಮಾನ್ಯ ಮುಖ್ಯಮಂತ್ರಿ ರಿಲೀಸ್ ಮಾಡ್ತಂತ ಹೇಳಿದ್ದಾರೆ. ಎರಡನೇದು, ಆಯ್ತು, ಬಂದೆ ನಾನು ಅಲ್ಲಿಗೆ. ಆಯ್ತು ಒಟ್ಟಾರೆ ನಂಗೆ ಅರ್ಥ ಆಯ್ತು. ಅಲ್ಲಿ ನಿಮ್ಮ ಪೀಠದಿಂದ ನಾವು ಆಯ್ತು, ಅಲ್ಲಿಗೆ ಬರ್ತೇನೆ. ಅಲ್ಲ, ಅದೇ ನನಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಅವಕಾಶ ಕೊಡಿಯಲ್ಲ. ಈಗ ಒಂದು ಸಮಸ್ಯೆ ಏನಿದೆ, ರಿಲೀಸ್ ಆಗದೆ ರಿಲೀಸ್ ಮಾಡ್ತಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಆಯ್ತು, ಅಲ್ಲ, ಕರೆಕ್ಟ್. ಎರಡನೇದೇನಿದೆ,
ಆ ತಪ್ಪು ಮಾಹಿತಿ ಯಾಕೆ ಬಂತು ನಮಗೆ? ನಾವು ಸದನದ ವಿಶ್ವಾಸ ಇಟ್ಟು, ಮಂತ್ರಿಗಳ ಮೇಲೆ ವಿಶ್ವಾಸ ಇಟ್ಟು ನಾವು ಅವ್ರು ಹೇಳಿದ್ದನ್ನು ನಾವು ಕೇಳ್ತೇವೆ, ಅದೇ ನಾವು ಅರ್ಥ ಮಾಡಿಕೊ ಆಯ್ತು ಅಂತೇಳಿ. ಮತ್ತು ಈ ರೀತಿಯ ತಪ್ಪು ಮಾಹಿತಿ ನಮಗೆ ಯಾಕೆ ಸರ್ಕಾರದಿಂದ ಬರ್ತದೆ ಅಂತ ತಾವು ಇವತ್ತು ಕೇಳಿದ್ದೀರಿ. ಇದನ್ನು ನಾನು ಬಹುಶಃ ಮಂತ್ರಿಗಳಿಗೆ ಚರ್ಚೆ ಮಾಡಿಕೊಂಡು ಸೋಮವಾರ ಚರ್ಚೆ ಮಾಡಿಕೊಂಡು ಅದಕ್ಕೊಂದು ಪರಿಹಾರ ಕಾಣುವ ಕೆಲಸ ಖಂಡಿತವಾಗಿ ಮಾಡಿ ಇನ್ನು ಮುಂದೆ ಈ ರೀತಿ ಆಗದಂತೆ ನಾವು ನೋಡಿಕೊಳ್ತೇವೆ. ಈಗ ಉತ್ತರ ಕನ್ನಡ ಬಗ್ಗೆ ಮತ್ತೆ ಏನಂತಕ್ಕೆ ಯಾಕೆ ಆಯ್ತು ಮುಗೀತಾರೆ, ಬರೀ ಮಾತಾಡಬೇಕು ಮಾತ್ರ ಆಗ್ತದ? ಆಯ್ತು ಇದು ಮುಗೀತು, ಮತ್ತೆ ಬೇರೆ ಸಬ್ಜೆಕ್ಟ್ ಕೇಳಿ. ಇದು 5,000 ಮುಗಿತಲಲ್ಲಿ 2 ತಿಂಗಳಿಗೆ ಮಾತಾಡಬೇಡಿ, ಹೇಳಿ ಮುಗಿದಾಗಿದೆ. 5,000 ಕೋಟಿ ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆಯ್ತು ಮಹೇಶ್, ಈಗ ಸೋಮವಾರ ಕ್ಲಾರಿಫಿಕೇಶನ್ ಕೊಡ್ತೀರಿ. ಕನ್ನಡ ಬಗ್ಗೆ ಬಹಳ ಜನ ಮಾತಾಡ್ಲಿಕ್ಕಿದ್ದಾರೆ. ನೀವು ಬೇರೆಯವ್ರಿಗೆ ಹೇಳೋ ಮುಂಚೆ ನೀವು ಕೂಡ ಸರಿ ಇರ್ಬೇಕಲ್ಲ. ಸ್ಪೀಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ತಪ್ಪು ಹೇಳಿದಿರೋ ಅವ್ರು ತಪ್ಪು ಹೇಳಿದಾರೋ ಅಂತ ಗೊತ್ತಾಗಬೇಕು ಅಂತ. ಇನ್ನೊಂದು ಸಾರಿ ಈ ಥರ ಆಗದೇ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೋಮವಾರ ಅವ್ರ ಕೈಲಿ ಉತ್ತರ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ, ಕ್ಲಾರಿಫಿಕೇಶನ್ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಚರ್ಚೆ ಯಾಕೆ ಮಾಡೋದು? ಓಕೆ, ಈಗ ಉತ್ತರ ಕನ್ನಡ ಬಗ್ಗೆ ಚರ್ಚೆ 2-3 ಜನ ಮಾತಾಡಿದ್ದಾರೆ. ಒಂದು ಸುರೇಶ್ ಅವ್ರು ಮಾತ್ರ ಮುಂಚೆ ನಮ್ಮ ಅವ್ರಿಗೇನ ಡೆಲ್ಲಿಯ ತೀರು ಹೋಗಿದ್ದು ಹೋಗ್ತಾರಂತೆ, ಯಾರು ನಮ್ಮ ಹಿರಿಯರು BR ಪಾಟೀಲ್ ಅವರು ಒಂದು ಮತ್ತೆ ಕೊಡ್ತಾರೆ. BR ಪಾಟೀಲ್ ಮಾತಾಡಿ, ನೆಕ್ಸ್ಟ್ ಸುರೇಶ್ ಅವರು, ಮತ್ತೆ SK ಪಾಟೀಲ್ ಅಭಿಪ್ರಾಯ. ಸನ್ಮಾನ್ಯ ಅಧ್ಯಕ್ಷ, ಎಲ್ಲರಿಗೂ ಅವಕಾಶ ಸಿಗ್ತದೆ. ಎಲ್ಲರಿಗೂ ಸೀಟ್ ಬಿಟ್ಟು ಹೋಗಬೇಡಿ, ಯಾವಾಗ ಚಾನ್ಸ್ ಬರ್ತದೆ ಗೊತ್ತಾಗೋದಿಲ್ಲ ನಿಮಗೆ. ತಮ್ಮಲ್ಲಿ ಅಭಿನಯಿಸ್ತಾ ಇದ್ದೀನಿ. ಈ ಉತ್ತರ ಕರ್ನಾಟಕದ ಬಗ್ಗೆ ಪ್ರತಿ ವರ್ಷ ಪ್ರತಿ ಸಲ ಪ್ರತಿ ಸದನದಲ್ಲಿ ಕೂಡ ಅನೇಕ ಜನ ಶಾಸಕರು ಪ್ರಸ್ತಾಪ ಮಾಡ್ತಾರೆ, ಚರ್ಚೆ ಆಗೇ ಆಗ್ತದೆ. ಆದರೆ ಪರಿಹಾರಗಳು ಸಿಗದೇ ಇರೋ ಕಾರಣಕ್ಕಾಗಿ ಮತ್ತೆ ಚರ್ಚೆಗಳಿಗೆ ನಾವು ಬರಬೇಕಾಗ್ತದೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ಹಿಂದುಳಿದ ಪ್ರದೇಶ ಉತ್ತರ ಕರ್ನಾಟಕ, ಇದಕ್ಕೆ ಒಂದು ಚಾರಿತ್ರಿಕವಾದಂಥ ಕಾರಣ ಇದೆ. ಅದು ಯಾರ ಮೇಲೆ ನಾನು ಆರೋಪ ಮಾಡೋಕ್ಕೆ ಹೋಗಲ್ಲ, ಅಥವಾ ಯಾರ ಮೇಲೆ ನಾನು ಟೀಕೆ ಮಾಡೋಕ್ಕೆ ಹೋಗಲ್ಲ. ಇದಕ್ಕೆ ಚಾರಿತ್ರಿಕವಾದಂಥ ಕಾರಣ ಇದೆ. ನಮ್ಮ ಕಲ್ಯಾಣ ಕರ್ನಾಟಕ ಹಿಂದೆ ನಾವು ನಿಜಾಮನ ಆಡಳಿತದಲ್ಲಿದ್ದೀವಿ. 56ರಲ್ಲಿ ನಾವು ಕರ್ನಾಟಕ ಬಂದು ಸೇರಿದ್ದೀವಿ. ಮಾನ್ಯ ಅಧ್ಯಕ್ಷರು, ನಾನು ಹುಟ್ಟಿದ್ದು 49ನೇ ಇಸ್ವಿಯಲ್ಲಿ. ನಮ್ಮೂರಲ್ಲಿ ಶಾಲೆ ಪ್ರಾರಂಭ ಆದದ್ದು 56ರಲ್ಲಿ. ಅಂದರೆ ಮೊದಲು ಗೌಟಿ ಶಾಲೆಗಳು ಅಂತ ಇದ್ದು, ಆಮೇಲೆ ಅಧಿಕೃತವಾಗಿ ಕನ್ನಡ ಶಾಲೆಗಳನ್ನು ತೆರೆದರು. ನಾವೆಲ್ಲ ಮೊದಲನೇ ವಿದ್ಯಾರ್ಥಿ ನಾವು ಕನ್ನಡ ಶಾಲೆಗಳಿಗೆ, ಸರ್ಕಾರಿ ಕನ್ನಡ ಶಾಲೆಗಳಿಗೆ. ಹಾಗಾಗಿ ನಮ್ಮ ಹಿನ್ನೆಲೆ ಮತ್ತು ಬೇರೆಯವ್ರ ಹಿನ್ನೆಲೆ ನೋಡಿದ್ರೆ ಅಜಗಜಾಂತರ ವ್ಯತ್ಯಾಸ ಇದೆ. ಮುಂಬೈ ಕರ್ನಾಟಕದಲ್ಲಿ ಬ್ರಿಟಿಷರ ಆಡಳಿತದಲ್ಲಿತ್ತು. ಒಂದು 100 ವರ್ಷ ನಮಗಿಂತ ಶಿಕ್ಷಣದಲ್ಲಿ ಮುಂದಿದ್ದಾರೆ, ಸಂತೋಷ. ಅದಕ್ಕಿಂತ ಮದ್ರಾಸ್ ಪ್ರಾವಿನ್ಸಿಯಲ್ಲಿರ್ತಕ್ಕಂಥವ್ರು ಅವರು ಇನ್ನೂ ಮುಂದಿದ್ದಾರೆ, ಅದು ಅವರಿಗೂ ಸಂತೋಷ. ಆದರೆ ನಾವು ಸಮಾನಾಂತರವಾಗಿ ಈ ಕರ್ನಾಟಕವನ್ನು ಕಟ್ಟಬೇಕು, ಬೆಳೆಸಬೇಕು ಅನ್ನುವಂಥವ್ರು ಇವತ್ತು ನಾವು ಕೆಲವು ಲೋಪದೋಷಗಳನ್ನು ತಿದ್ದುಕೊಳ್ಬೇಕಾಗ್ತದೆ ಮತ್ತು ಅದರ ಪರಿಹಾರವನ್ನು ಕಂಡು ಹಿಡಿದು ಮುಂದಿನ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಮಾನ್ಯ ಅಧ್ಯಕ್ಷರೇ, ಅನೇಕರು ಬೇರೆ ಬೇರೆ ವಿಷಯ ಮಾತಾಡಿದ್ದಾರೆ, ಅದನ್ನು ಪುನಃ ನಾನು ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ. ಈಗ SSLC ರಿಸಲ್ಟು ಸುಮಾರು ಕಲ್ಯಾಣ ಕರ್ನಾಟಕದಲ್ಲಿ 2 ಲಕ್ಷ ವಿದ್ಯಾರ್ಥಿಗಳು SSLC ಪರೀಕ್ಷೆಗೆ ಕೂಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಅದರಲ್ಲಿ 1 ಲಕ್ಷ ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ. 1 ಲಕ್ಷ ವಿದ್ಯಾರ್ಥಿಗಳು. ಇದಕ್ಕೆ ಏನಾದರೂ ಕಾರಣ ಇರಬೇಕಲ್ಲ. ಪಾಪ ಎಲ್ಲ ಮಕ್ಕಳು ಪಾಸ್ ಆಗಲೇಬೇಕು ಅಂತ ಅಪೇಕ್ಷೆಯಿಂದ ಕಷ್ಟಪಟ್ಟು ಓದ್ತಾರೆ, ಶಿಕ್ಷಕರು ಓದಿಸ್ತಾರೆ. ಆದರೆ ಫೇಲ್ ಯಾಕೆ ಆಗ್ತಾರೆ ಅಂದರೆ ಅವ್ರ ಮನೆಯಲ್ಲಿ ತಂದೆ ತಾಯಿ ಅಶಿಕ್ಷಿತರು, ಆ ಅಭ್ಯಾಸದ ಬಗ್ಗೆ ಅವರಿಗೆ ಅಷ್ಟೊಂದು ಮಹತ್ವ ಗೊತ್ತಿಲ್ಲ. ಅವನ ಮನೆಯಲ್ಲಿ ಬಂದರೆ ಅವರನ್ನು ಕಾಳಜಿ ಕೊಟ್ಟು ಓದಿಸೋದಿಲ್ಲ. ಹಾಗಾಗಿ ಪಾಪ ಮಕ್ಕಳಿಗೆ ಸರಿಯಾಗಿ ಶಾಲೆಯಲ್ಲಿ ಪಾಠನೂ ಹೇಳ್ಕೊಡೋದಿಲ್ಲ, ಮನೆಯಲ್ಲಿ ಕೂಡ ಓದೋದಿಲ್ಲ. ಈ SSLC ಪರೀಕ್ಷೆಯಲ್ಲಿ ಫೇಲ್ ಆಗ್ತಾರೆ. ಮಾನ್ಯ ಅಧ್ಯಕ್ಷರೇ, 2024-25ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ತಮ್ಮ ಜಿಲ್ಲೆಯಲ್ಲಿ ಮಾನ್ಯ ಅಧ್ಯಕ್ಷರೇ 91.12% ಫಲಿತಾಂಶ ನಮ್ಮಲ್ಲಿ ಬಂದಿದೆ ದಕ್ಷಿಣ ಕನ್ನಡದಲ್ಲಿ. ಭಾಳ ಸಂತೋಷ. ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ
ನಮ್ಮ ಮಕ್ಕಳು ಅಲ್ಲಿ ಪ್ರತಿಭೆಯನ್ನು ತೋರಿಸ್ತಾ ಇರೋದು, ಮುಂದೆ ಹೋಗ್ತಾ ಇರೋದು ನಾವೆಲ್ಲ ಸಂತೋಷ ಪಡ್ತೀವಿ. ಅದೇ ಥರ ಉಡುಪಿ ಜಿಲ್ಲೆಯಲ್ಲಿ ಬೇರ್ಪಡ ಅದು ರಿಸಲ್ಟ್ ಬರಲಿಕ್ಕೆ ಮಕ್ಕಳು ಮಾತ್ರ ಅಲ್ಲ, ಅವ್ರು ಹೆತ್ತವ್ರು ಕೂಡ ಪ್ರಮುಖ ಕಾರಣಕರ್ತಾರೆ. ನಾನು ಅದನ್ನು ಹೇಳಿದಲ್ಲ ಅಧ್ಯಕ್ಷರೇ. ಈಗ ನಮ್ಮ ತಂದೆ ತಾಯಿಗಳಿಗೆ ಕನ್ನಡವೂ ಬರಲ್ಲ, ಯಾವ ಭಾಷೆನೂ ಬರಲ್ಲ, ಓದೋಕ್ಕೂ ಬರಲ್ಲ, ಮಕ್ಕಳಿಗೆ ಏನು ಓದಿಸ್ತಾರೆ? ಅವ್ರ ಮನೆಯಲ್ಲಿ ಮಕ್ಕಳು ಕೂಡ ಜವಾಬ್ದಾರಿ ಪಾಲಕರು ತಗೋಬೇಕಾಗ್ತದೆ. ಆದರೆ ದುರ್ದೈವದಿಂದ ಆ ತಂದೆ ತಾಯಿಗಳೇ ಶಿಕ್ಷಣ ಕಲ್ತಿಲ್ಲ ನಮ್ಮಲ್ಲಿ. ನಾನೇ ಮೊದಲನೇ ಕನ್ನಡ ಶಾಲೆಗೆ ಪ್ರಾಥಮಿಕ ಹಂತದಲ್ಲಿ ಸೇರಿಕಾದಂಥ ವಿದ್ಯಾರ್ಥಿ ನಾನು ನಮ್ಮೂರಲ್ಲಿ. ಹಾಗಾಗಿ ಚಾರಿತ್ರಿಕ ಕಾರಣದೆ ಅಂತ ನಾನು ಅದಕ್ಕೆ ಹೇಳಿದೆ. ನಾನು ಈ ಉಡುಪಿ ಜಿಲ್ಲೆಗೆ ಬಂದರೆ ನಿಮ್ಮ ಉಡುಪಿ ಜಿಲ್ಲೆಯಲ್ಲಿ 89.96%. ಅದೇ ಮಾನ್ಯ ಅಧ್ಯಕ್ಷರೇ ಕಲಬುರಗಿ ಜಿಲ್ಲೆ ಬಂದರೆ 42.43%, ಅರ್ಧಕ್ಕಿಂತ ಕಡಿಮೆ. ಅದೇ ರೀತಿ ಕಲಬುರಗಿ ಜಿಲ್ಲೆ ಕಲಬುರಗಿ ಜಿಲ್ಲೆ ಕೊನೆ ಸ್ಥಾನ ಇದು ಪ್ರತಿ ವರ್ಷ. ವಿಜಯಪುರ ಜಿಲ್ಲೆ ಬಂದರೆ 49.58%, 42.43% ಫಲಿತಾಂಶ. ಮೈಸೂರು ಕೊನೆ ಸ್ಥಾನ ವಿಜಯಪುರ ಜಿಲ್ಲೆ. ಯಾದಗಿರಿ ಜಿಲ್ಲೆ ಬಂದರೆ 51.6%, 52.6%. ಬೀದರ್ ಜಿಲ್ಲೆಗೆ ಬಂದರೆ 53.25%. ಕೊಪ್ಪಳ ಜಿಲ್ಲೆಗೆ ಬಂದರೆ 57.32%. ಬಳ್ಳಾರಿ ಜಿಲ್ಲೆಗೆ ಬಂದರೆ 60.20%. ಕಲಬುರಗಿ ಜಿಲ್ಲೆಯ ಫಲಿತಾಂಶ ದಕ್ಷಿಣ ಕನ್ನಡ ಜಿಲ್ಲೆಗಿಂತ ಅರ್ಧಕ್ಕಿಂತ ಕಡಿಮೆ ಇರೋದು ನಮಗೆ ಶೋಭೆ ತರ್ತದೆ. ಮಾನ್ಯ ಅಧ್ಯಕ್ಷ, ಕರ್ನಾಟಕಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ ಶೋಭೆ ತರ್ತದೆ. ಒಂದು ಸರ್ಕಾರ ಇದೆ, ಜವಾಬ್ದಾರಿ ಸರ್ಕಾರ ಇದೆ, ಶಾಲೆಗಳನ್ನು ಕಟ್ಟಿದ್ದೀವಿ, ಅಲ್ಲಿ ಓದ್ತಾ ಇದ್ದಾರೆ ಮಕ್ಕಳು. ಯಾಕೆ ಆದರೆ ಫಲಿತಾಂಶದಲ್ಲಿ ನಾವು ಹಿಂದೆ ಬೀಳ್ತಾ ಇದ್ದೀವಿ. ಇದ್ರ ಬಗ್ಗೆ ನಾವು ವಿಶೇಷವಾದಂಥ ಏನಾದರೂ ಚಿಂತನೆ ಮಾಡಿದ್ದೇವೆ? ಇದಕ್ಕೇನಾದರೂ ಒಂದು ಪೂರಕವಾದಂಥ ಒಂದು ವ್ಯವಸ್ಥೆಯನ್ನು ಕಟ್ಟಿ ಮಕ್ಕಳಿಗೆ ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕಂತ ನಾವೇನಾದರೂ ಪ್ರಯತ್ನ ಮಾಡಿದ್ದೇವೆ? ಪರೀಕ್ಷೆಯಲ್ಲಿ ಮಕ್ಕಳು ಫೇಲ್ ಆಗ್ತಾರೆ, ಆಮೇಲೆ ಪತ್ರಿಕೆಯಲ್ಲಿ ಬರ್ತದೆ, ಪತ್ರಿಕೆ ಬರೆದ ಮೇಲೆ ಆರೋಪ ಪ್ರತ್ಯಾರೋಪಗಳು ನಡೀತವೆ. ಸರ್ಕಾರದವ್ರು ಏನು ಮಾಡ್ತಾರೆ? ಶಿಕ್ಷಕರ ಮೇಲೆ ಸವಾರಿ ಮಾಡ್ತಾರೆ. ಶಿಕ್ಷಕರದ್ದು ತಪ್ಪಿದೆ, ಪಾಲಕರದ್ದು ತಪ್ಪಿದೆ. ಆದರೆ ಮಕ್ಕಳು ಪಾಪ ಏನು ಮಾಡಿದ್ದಾರೆ? ಅವ್ರು ಯಾವ ಪಾಪ ಮಾಡಿದ್ದಾರೆ? ಆ ಮಕ್ಕಳು ಫೇಲ್ ಆದಮೇಲೆ ಮಾನ್ಯ ಅಧ್ಯಕ್ಷರೇ ಒಂದು ಸಲ ಅಲ್ಲ, ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ನು 1 ಸಲ 2 3 ಸಲನೂ ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ ತೊಗೊಂಡು ಕೊನೆಗೆ ಪಾಸಿಂಗ್ ಮಾರ್ಕ್ಸ್ ಹಾಕಿ ಅವರಿಗೆ ಪಾಸ್ ಮಾಡಿ ಕಳಿಸ್ತೀವಿ. ಮುಂದೆ ಅವರು ಕಾಲೇಜುಗಳಿಗೆ ಹೋದಾಗ ಅವರು ಮತ್ತೆ ಡ್ರಾಪ್ಔಟ್ ಆಗಿ ವಾಪಸ್ ಬರ್ತಾರೆ. ಯಾಕಂದರೆ ಗುಣಮಟ್ಟದ ಶಿಕ್ಷಣ ಕೊಡೋಕ್ಕಾಗ್ತಾಯಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟಿದ್ದರು. ಆ ಶಿಕ್ಷಣಕ್ಕೆ ಮಹತ್ವವನ್ನು ಕೊಡೋದೇ ಹೋಗಿದ್ದರೆ ಅಭಿವೃದ್ಧಿಗೆ ಯಾವುದೂ ಬೆಲೆ ಇಲ್ಲ, ಯಾವುದೂ ಅರ್ಥ ಇಲ್ಲ ಅನ್ನೋಂಥ ಮಾತನ್ನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಮಾನ್ಯ ಅಧ್ಯಕ್ಷರೇ, ಈ ಅತಿಥಿ ಶಿಕ್ಷಕರನ್ನು ಮೊದಲೇ ನಮ್ಮ ರಾಜ್ಯದಲ್ಲಿ 58,000 ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ. 58,000. ಬರೀ ಕಲ್ಯಾಣ ಕರ್ನಾಟಕದಲ್ಲೇ 24,000 ಹುದ್ದೆಗಳು ಖಾಲಿ ಇದ್ದಾವೆ ಬರೀ ಕಲ್ಯಾಣ ಕರ್ನಾಟಕದಲ್ಲಿ. ಅಂದರೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳ ಶಿಕ್ಷಕರ ಹುದ್ದೆ ಖಾಲಿ ಇದ್ದಾವೆ ಅನ್ನೋದನ್ನು ಅಂಕಿ ಸಂಖ್ಯೆ ಹೇಳ್ತದೆ. ಮತ್ತು ಅತಿಥಿ ಶಿಕ್ಷಕರನ್ನು ತೊಗೋಬೇಕಂಥೇಳಿ ಸರ್ಕಾರದವರು ಒಂದು ಏನಾದರೂ ವ್ಯವಸ್ಥೆ ಮಾಡಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಜೂನ್ನಲ್ಲಿ ಸ್ಕೂಲ್ಗಳು ಪ್ರಾರಂಭ ಆಗ್ತವೆ. ಅತಿಥಿ ಶಿಕ್ಷಕರನ್ನು ಯಾವಾಗ ತೊಗೋತೀವಿ? ನಾವು ಅರ್ಜಿ ಕರೆದು ಇಂಟರ್ವ್ಯೂ ಮಾಡಿ ಮೆರಿಟ್ ಮೇಲೆ ತೊಗೋತೀವಿ. ಯಾವಾಗ? ಆಗಸ್ಟ್ ಸೆಪ್ಟೆಂಬರಲ್ಲಿ ಅತಿಥಿ ಶಿಕ್ಷಕರನ್ನು ತೊಗೋತೀವಿ. ಆಗಸ್ಟ್ ಸೆಪ್ಟೆಂಬರಲ್ಲಿ ಅರ್ಧ ಸಿಲೆಬಸ್ ಮುಗಿದಿರ್ತದೆ. ಮುಂದೆ ಅರ್ಧ ದಸರಾ ಹಾಲಿಡೇ ಬರ್ತವೆ, ಆಮೇಲೆ ಮತ್ತೆ ಪರೀಕ್ಷೆ ಬರ್ತವೆ ಮಾರ್ಚಲ್ಲಿ. ಆ ಶಾಲೆ ಮಾಸ್ಟರ್ಗಳು ಯಾವ ರೀತಿ ಪಾಠ ಹೇಳ್ಕೊಡೋಕ್ಕೆ ಸಾಧ್ಯತೆ ಇದೆ? ಯಾವ ರೀತಿ ಸಿಲೆಬಸ್ ಮುಗಿಸೋಕ್ಕೆ ಸಾಧ್ಯತೆ ಇದೆ? ಹೀಗಾಗಿ ಮಕ್ಕಳು ಅವ್ರ ಭವಿಷ್ಯಕ್ಕೆ ದೊಡ್ಡ ಹಾನಿ ಆಗ್ತಾಯಿದೆ. ಇದರ ಬಗ್ಗೆ ಸರ್ಕಾರ ಭಾಳ ದೊಡ್ಡ ಒಂದು ಚಿಂತನೆಯನ್ನು ಮಾಡಬೇಕಾಗ್ತದೆ ಮತ್ತು ಅದರ ಬಗ್ಗೆ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಈಗ ಮಾನ್ಯ ಅಧ್ಯಕ್ಷರೇ, ಗಡಿನಾಡದ ಭಾಗದ ಸಮಸ್ಯೆ ಏನಂದರೆ ಈ ಬಳ್ಳಾರಿ ಜಿಲ್ಲೆ ತೋಡ್ರಿ. ಆ ಬಳ್ಳಾರಿ ಜಿಲ್ಲೆ ಹಳ್ಳಿಗಳಿಗೆ ಹೋದರೆ ಅಲ್ಲಿ ಆಡು ಭಾಷೆ ನಾಡು ಭಾಷೆ ಬೇರೆಯೇ ಇದೆ. ನಾವೆಲ್ಲರೂ ಕನ್ನಡ ಅಂತ ಆಡು ಭಾಷೆ ತಾಯಿ ಮಾತೃಭಾಷೆ ಬರಿತೀವಿ. ಮಾತೃಭಾಷೆ ಎಲ್ಲರದ್ದು ಕನ್ನಡ ಇಲ್ಲ. ನಿಮ್ಮಲ್ಲಿ ತುಳು ಇರ್ಬೋದು, ನಮ್ಮ ಕಡೆ ಮರಾಠಿ ಇರ್ಬೋದು, ಮತ್ತೊಂದು ಕಡೆ ತೆಲುಗು ಇರ್ಬೋದು. ಮಾತೃಭಾಷೆನೇ ಬೇರೆ. ಲಮಾಣಿ ಜನರಿಗೆ ಪಾಪ ಮಾತೃಭಾಷೆ ಲಮಾಣಿ ಭಾಷೆ. ಅವರು ಯಾರ ಹೆಸರು ಹಾಕ್ತಾರಲ್ಲಿ ಹೆಸರು ಸತ್ಯ ಗೊತ್ತಿಲ್ಲ. ಶಾಸಕರ ಹೆಸರು ಸತ್ಯ ಪಾಟೀಲ್ ಅಂತ ನಿಮ್ಗೆ ಗೊತ್ತಿದೆ ಅಲ್ಲ? ಮಾನ್ಯ ಅಧ್ಯಕ್ಷ, ಅವ್ರದ್ದು ಬೆಲ್ಲಕಾಯಿ ಬರೀ ರಗಳೆ ಆಯ್ತು. ಬೆಲ್ಲದವರು ನಮ್ಮ ಬಗ್ಗೆ ಕಾಳಜಿ ಮಾಡ್ತಾ ಇದ್ದಾರೆ.
ಮಾನ್ಯ ಅಧ್ಯಕ್ಷರೇ, ಇವತ್ತೇನು ಗಡಿಭಾಗದ ಸಮಸ್ಯೆ ಇದೆ. ನಾವು ಕನ್ನಡ ಶಾಲೆಗಳನ್ನು ತಾಂಡದಲ್ಲಿ ತೆರಿತೀವಿ, ಆ ಶಿಕ್ಷಕರಿಗೆ ಕಳಿಸ್ತೀವಿ. ಆ ಮಕ್ಕಳಿಗೆ ಕನ್ನಡನೇ ಬರೋದಿಲ್ಲ, ಅವ್ರು ಮಾತಾಡೋದು ಲಂಬಾಡಿ ಭಾಷೆ. ಅದೇ ಥರ ಗಡಿನಾಡಿನ ಭಾಗದಲ್ಲಿ ಮಕ್ಕಳು ಮಾತಾಡೋದು ತೆಲುಗು ಭಾಷೆ. ಅಲ್ಲಿ ಗಡಿನಾಡಿನಲ್ಲಿ ಮರಾಠಿ ಭಾಷೆ ಮಾತಾಡೋದು ಶಿಕ್ಷಕರು ಅಲ್ಲಿ ಸಿಗೋದಿಲ್ಲ, ಕನ್ನಡ ಎಲ್ಲ ಕಡೆ ಸಿಗೋದಿಲ್ಲ. ಹೀಗಾಗಿ ಆ ಮಕ್ಕಳಿಗೆ ಮತ್ತು ಶಿಕ್ಷಣಕ್ಕೆ ಸಂಪರ್ಕವೂ ಇಲ್ಲ ಮತ್ತು ಅದು ಸಾಧ್ಯವೂ ಆಗ್ತಾ ಇಲ್ಲ. ಹೀಗಾಗಿ ಅನೇಕ ಮಕ್ಕಳು ಇವತ್ತು ಶಾಲೆಯಿಂದ ವಂಚಿತರಾಗಿ ವಾಪಸ್ ಮನೆಗೆ ಹೋಗ್ತಾರೆ. ಅದು ನಮ್ಮ ಭಾಗದಲ್ಲಂತೂ ದೊಡ್ಡ ಸಮಸ್ಯೆ. ಮಾನ್ಯ ಅಧ್ಯಕ್ಷರೇ, ಈ ಬರಗಾಲದಲ್ಲಿ ಪಠ್ಯಪಾಠಿಗಾಗಿ ಬೇರೆ ಕಡೆ ಗುಳೆ ಹೋಗ್ತಾರೆ. ಗುಳೆ ಹೋದಾಗ ಅಲ್ಲಿ ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಶಾಲೆ ಬಿಟ್ಟು ಬರ್ತಾರೆ, ಅಲ್ಲಿ ಹೋಗಿ ಮರಾಠಿ ಕಲಿಸ್ತಾರೆ, ತೆಲುಗು ಕಲಿಸ್ತಾರೆ, ಬೇರೆ ಬೇರೆ ಭಾಷೆ ಕಲಿಸ್ತಾರೆ. ವಾಪಸ್ ಮತ್ತೆ ಬಂದಾಗ ಆ ಕಡೆ ಆ ಮಕ್ಕಳಿಗೆ ತೆಲುಗುನೂ ಬರಲ್ಲ, ಮರಾಠಿನೂ ಬರಲ್ಲ, ಕನ್ನಡವೂ ಬರಲ್ಲ, ಇಂಗ್ಲೀಷ್ ಅಂತೂ ಬಂದೇ ಬರಲ್ಲ. ಹೀಗಾಗಿ ಇವತ್ತು ಈ ಶಿಕ್ಷಣದಲ್ಲಿ ನಾವು ಎಲ್ಲಿವರೆಗೆ ನಾವು ಒಂದು ವ್ಯವಸ್ಥಿತವಾದಂಥ ಒಂದು ಕೆಲಸವನ್ನು ಮಾಡೋದಿಲ್ಲ, ಅಲ್ಲಿವರೆಗೆ ನಮ್ಮ ಹೈದರಾಬಾದ್ ಕರ್ನಾಟಕ ಆಗಲಿ, ಮುಂಬೈ ಕರ್ನಾಟಕ ಆಗಲಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಮತ್ತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅಧ್ಯಕ್ಷರೇ, ಇವತ್ತು ಕಲಬುರಗಿ ಯೂನಿವರ್ಸಿಟಿ ಒಂದೇ ಉದಾಹರಣೆ ಹೇಳ್ತೀನಿ. ಕಲಬುರಗಿ ಯೂನಿವರ್ಸಿಟಿಯಲ್ಲಿ 93% ಬೋಧಕರ ಹುದ್ದೆಗಳು ಖಾಲಿ ಇದ್ದಾವೆ, ಲೆಕ್ಚರರ್ಸ್ ಪ್ರೊಫೆಸರ್ಸ್ ಇಲ್ಲ. 93%. ಮಾನ್ಯ ಅಧ್ಯಕ್ಷರೇ, ಆ ಪ್ರದೇಶ ಮುಂದುವರಬೇಕಂದ್ರೆ ಇವತ್ತು ಯೂನಿವರ್ಸಿಟಿಗಳಲ್ಲಿ ಶಿಕ್ಷಕರೇ ಇಲ್ಲ, ಟೀಚರ್ಸೇ ಇಲ್ಲ. ಅದೇ ಪರಿಸ್ಥಿತಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿಗೂ ಇದೆ. ಅದೇ ಪರಿಸ್ಥಿತಿ ಬೀದರ್ದ ವೆಟರ್ನರಿ ಯೂನಿವರ್ಸಿಟಿಗಿದೆ. ಅಲ್ಲಿ ಅನುದಾನ ನಾವು ಕೊಡ್ತಾ ಇಲ್ಲ, ಆದರೆ ವಿಶ್ವವಿದ್ಯಾಲಯಗಳು ನಡಿಬೇಕಂದ್ರೆ ಹೇಗೆ ಸಾಧ್ಯತೆ? ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಾಸ್ ಮಾಡೋಕ್ಕೆ ಹೇಗೆ ಸಾಧ್ಯತೆ ಇದೆ? ಮಾನ್ಯ ಅಧ್ಯಕ್ಷರೇ, ನೀವು ಮೊನ್ನೆ ನಿಮ್ಮ ನೇತೃತ್ವದಲ್ಲಿ ನಮ್ಮನ್ನು ಅಮೆರಿಕ ಕರ್ಕೊಂಡು ಹೋಗಿದ್ರಿ, ಬೋಸ್ಟನ್ದಲ್ಲಿರ್ತಕ್ಕಂಥ ಒಂದು ಸಮ್ಮೇಳನಕ್ಕೆ. ಮಾನ್ಯ ಅಧ್ಯಕ್ಷರೇ, ಅಲ್ಲಿ ನೀವು ಸೇರಿ ಒಂದು 3-4 ಕಡೆ ಯೂನಿವರ್ಸಿಟಿಗಳಿಗೆ ಭೇಟಿ ಕೊಟ್ಟಿವಿ. ಅಲ್ಲಿ ಸಂಶೋಧನೆಗೆ ಎಷ್ಟು ದುಡ್ಡು ಮಹತ್ವ ಕೊಟ್ಟು ಖರ್ಚು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಇವತ್ತು ಯೂನಿವರ್ಸಿಟಿಗಳಲ್ಲಿ ಪ್ರೊಫೆಸರೇ ಅಪಾಯಿಂಟ್ಮೆಂಟ್ ಮಾಡಿಲ್ಲ, ಟೀಚರ್ಸೇ ಇಲ್ಲ. ಆ ಮಕ್ಕಳು ಪಾಠ ಹೆಂಗೆ ಮಾಡ್ತಾರೆ, PhD ಹೆಂಗೆ ಮಾಡ್ತಾರೆ, MPhil ಹೆಂಗೆ ಮಾಡ್ತಾರೆ, ಗೈಡ್ ಇಲ್ಲ ಅವರಿಗೆ. ಈ ಪರಿಸ್ಥಿತಿ ಆ ಮಕ್ಕಳದಿದೆ. ಇದು ಸಾಮಾನ್ಯವಾಗಿ ಬಹುತೇಕ ಹೊಸದಾಗಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿದಾರಲ್ಲ, ಅಲ್ಲಿ ಕೂಡ ಅನುದಾನ ಇಲ್ಲ. ನನ್ನ ಸಿಂಡಿಕೇಟ್ ಮೆಂಬರ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಹಂಪಿ ಯೂನಿವರ್ಸಿಟಿಗೆ. ಹಂಪಿ ಯೂನಿವರ್ಸಿಟಿ ಭಾಳ ದೊಡ್ಡ ಕನಸನ್ನು ಕಟ್ಟಿದಂಥ ಹಂಪಿ ಯೂನಿವರ್ಸಿಟಿ, ಅಲ್ಲಿ ಕೂಡ ಅನುದಾನ ಇಲ್ಲ. ಅಲ್ಲಿ ಸಾಮಾನ್ಯ ಕೆಲಸಗಾರರಿಗೆ, ಅಲ್ಲಿ D ಗ್ರೂಪ್ ನೌಕರರಿಗೆ ಕೊಡೋದಕ್ಕೆ ಸಂಬಳ ಇಲ್ಲ. ಪಾಪ ಅವರು ಅಳ್ತಾ ಇದ್ರು ನಾನು ಹೋದಾಗ. ಹೀಗಾಗಿ ಇವತ್ತು ಶಿಕ್ಷಣದ ಬಗ್ಗೆ ನಮ್ಮ ಸರ್ಕಾರ ಅತಿ ಹೆಚ್ಚು ಮಹತ್ವ ಕೊಡದೇ ಹೋಗಿದ್ರೆ ಇವತ್ತು ನಮ್ಮ ಮಕ್ಕಳಿಗೆ ಭವಿಷ್ಯವನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಮಾನ್ಯ ಅಧ್ಯಕ್ಷರೇ, ಅದಕ್ಕೆ ಶಿಕ್ಷಣದ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅನ್ಯಾಯ ಅಂತೂ ಆಗಿದೆ, ಕಾರಣಾಂತರಗಳಿಂದ ಅನ್ಯಾಯ ಆಗಿದೆ. ಆದರೆ ಅನ್ಯಾಯನ ಸರಿಪಡಿಸಬೇಕಲ್ಲ ಮಾನ್ಯ ಅಧ್ಯಕ್ಷರೇ. ಇವತ್ತು KKRDBಲಿಂದ ನಮಗೆ ದುಡ್ಡು ಬರ್ತಾ ಇದೆ, ಶಾಲೆಗಳು ಕಟ್ಟಿಸ್ತಾ ಇದ್ದೀವಿ, ಅತಿಥಿ ಶಿಕ್ಷಕರನ್ನು ತೋತಾ ಇದ್ದೀವಿ. ಇದು ಟೆಂಪರರಿ ಅರೇಂಜ್ಮೆಂಟು. ಆದರೆ ನನ್ನ ಕ್ಷೇತ್ರದಲ್ಲಿ KKRDBಯಿಂದ 5 ಹೈಸ್ಕೂಲು 5 ಜೂನಿಯರ್ ಕಾಲೇಜುಗಳನ್ನು ನಾನು ತೊಗೊಂಡು 1 ವರ್ಷ ಆಯಿತು ಮಾನ್ಯ ಅಧ್ಯಕ್ಷರೇ. ಇವತ್ತಿನವರೆಗೂ ಶಿಕ್ಷಕರಿಲ್ಲ. ಮೊನ್ನೆ ಕಾಲಿಂಗ್ ಅಟೆನ್ಷನ್ ಆದಾಗ ಕಾರ್ಯದರ್ಶಿಗಳು, ಮಂತ್ರಿಗಳು, ನಮ್ಮ KKRDB ಅಧ್ಯಕ್ಷರು ಕಲಿತು ಚರ್ಚೆ ಮಾಡಿ ಏನೋ ಪರಿಹಾರ ಕಂಡುಹಿಡ್ತೀವಿ, ನಾವು ಸಮಸ್ಯೆ ಬಗೆಹರಿಸ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. 6 ತಿಂಗಳಾಯಿತು ಶಿಕ್ಷಕರಿಲ್ಲ ಮಾನ್ಯ ಅಧ್ಯಕ್ಷರೇ. ಹೈಸ್ಕೂಲ್ಗಳು ಪ್ರಾರಂಭ ಮಾಡಿದ್ದೀವಿ, ಆದರೆ ಮಕ್ಕಳು ಪಾಪ 6 ತಿಂಗಳು ಅವ್ರು ಏನು ಮಾಡಬೇಕು? ತಂದೆ ತಾಯಿ ಆ ಶಾಲೆಯಿಂದ ಬಿಡಿಸ್ಕೊಂಡು ಬೇರೆ ಹೈಸ್ಕೂಲಿಗೆ ಅಡ್ಮಿಷನ್ ಮಾಡಿಸೋಕ್ಕೆ ತೊಗೊಂಡು ಹೊರಟಿದ್ದಾರೆ. ಇದು ಪರಿಸ್ಥಿತಿ ನಮ್ಮದು. ಹೀಗಾಗಿ ಇವತ್ತು ಏನಾದರೂ ಒಂದು ವ್ಯವಸ್ಥೆ ಮಾಡಿದರೆ ಅದಕ್ಕೆ ಶಾಶ್ವತವಾಗಿ ಮಾಡಬೇಕು. ಪ್ರಾರಂಭದಲ್ಲಿ 5 ಹೈಸ್ಕೂಲು 5 ಜೂನಿಯರ್ ಕಾಲೇಜುಗಳನ್ನು ನನ್ನ ಕ್ಷೇತ್ರದಲ್ಲಿ ಕೊಡುವಾಗ ಅದಕ್ಕೆ ಹಣಕಾಸು ಇಲಾಖೆಯವರು ತಾತ್ವಿಕವಾಗಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಈಗ ಹೇಳ್ತಾರೆ ಸ್ಯಾಂಕ್ಷನ್ ಪೋಸ್ಟ್ ಇಲ್ಲ, ಹಾಗಾಗಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅರೆ, ನೀವು ಒಂದು ಸಲ ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟ ಮೇಲೆ ಹಣಕಾಸು ಇಲಾಖೆಯ ಜವಾಬ್ದಾರಿ ಆಗ್ತದೆ. ಅದನ್ನು ಅನುದಾನವನ್ನು ಯಾವ ರೀತಿ ಒದಗಿಸಬೇಕು, ಅದನ್ನು ಯಾವ ಥರ ಕೊಡಬೇಕು ಅನ್ನೋದನ್ನು ಲೆಕ್ಕ ಹಾಕಿ ನೀವು ಮಾಡಬೇಕಾಗ್ತದೆ. ಅದರ ಯೋಚನೆ ಮಾಡಿಲ್ಲ. ಇವತ್ತು ಹೈಸ್ಕೂಲು ತೆರೆದಿದ್ದೀವಿ, ಮಕ್ಕಳಿಗೆ ಶಿಕ್ಷಕರೇ ಇಲ್ಲ. ಜೂನಿಯರ್ ಕಾಲೇಜ್ ಶಿಕ್ಷಕರು ಕೊಟ್ಟಿದ್ದಾರೆ ನೋಡಿ ಮಾನ್ಯ ಅಧ್ಯಕ್ಷರೇ. ಸಚಿವಾಲಯ ಒಂದೇ,
ಪ್ರಿನ್ಸಿಪಲ್ ಸೆಕ್ರೆಟರಿ ಒಂದೇ, ಪಾಲಿಸಿ ಒಂದೇ, KKRDB ದುಡ್ಡು ಒಂದೇ. PUCನಲ್ಲಿ ಸಂಬಳ ಮಾಡಿದ್ದಾರೆ, ಆದರೆ ಹೈಸ್ಕೂಲಲ್ಲಿ ಸಂಬಳ ಮಾಡಿಲ್ಲ. ಅಂದರೆ ಯಾವ ರೀತಿಯಾಗಿ ಇಲಾಖೆಯವರು ಕೆಲಸ ಮಾಡ್ತಾ ಇದ್ದಾರೆ? ನಿಮಗೆ ಬರ್ತದೆ, PUCನೂ ನಿಮಗೆ ಬರ್ತದೆ, ಹೈಸ್ಕೂಲು ನಿಮಗೆ ಬರ್ತದೆ. ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿದ್ದೀರಿ, ಆದರೆ ಜೂನಿಯರ್ ಕಾಲೇಜ್ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಅನುಮತಿ ಕೊಟ್ಟಿರಿ, ಹೈಸ್ಕೂಲ್ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಅನುಮತಿ ಕೊಟ್ಟಿಲ್ಲ. ಅದು 5 ಜೂನಿಯರ್ ಕಾಲೇಜಿನ ಶಿಕ್ಷಕರಿಗೆ ಇವತ್ತು ಕೂಡ ₹1 ಸಂಬಳ ಕೊಟ್ಟಿಲ್ಲ, ಇವತ್ತು ಕೂಡ. ಹೀಗಾಗಿ ಇವತ್ತು ಮಕ್ಕಳಿಗೆ ಭಾಳ ಅನ್ಯಾಯ ಆಗ್ತಾಯಿದೆ. ಇದನ್ನು ಸರಿಪಡಿಸಬೇಕಾದ್ರೆ ನಮ್ಮ ಸರ್ಕಾರ ಅದು ಹೆಚ್ಚಿನ ಮಹತ್ವವನ್ನು ಕೊಟ್ಟು ಈ ಭಾಗದಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಆರೋಗ್ಯ ಸಮಸ್ಯೆ ಬಗ್ಗೆಯೂ ಕೂಡ ಕೆಲವು ಸದಸ್ಯರು ಈಗಾಗಲೇ ಸಮುದಾಯ ಕೇಂದ್ರಗಳ ಬಗ್ಗೆ ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಅನ್ನೋದನ್ನು ಮಾತಾಡಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಇವತ್ತು ಆರೋಗ್ಯ ಕೇಂದ್ರ ಮಂಜೂರಿಯಲ್ಲಿ ತಾರತಮ್ಯ ಆಗಿದೆ ಅನ್ನೋದಕ್ಕೆ ನಾನು ಕೆಲವು ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದೀನಿ. ಮೈಸೂರು ವಿಭಾಗದಲ್ಲಿ 393 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರಬೇಕು, ಆದರೆ ಅಲ್ಲಿ ಕಾರ್ಯನಿರ್ವಹಿಸಿದವರು 670. ಅಂದರೆ ನಿಯಮದ ಪ್ರಕಾರ 393 ಕೇಂದ್ರಗಳು. ಒಂದು ನಿಮಿಷ ಪಾಟೀಲ್ರ, ಒಂದು ನಿಮಿಷ. ಇವತ್ತು ನಮ್ಮ ಹಿರಿಯ ಸದಸ್ಯರಾದ ಶ್ರೀ BR ಪಾಟೀಲ್ರು ಮಾತಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಚರ್ಚೆ ಮಾಡ್ತಾ ಇದ್ದಾರೆ. ನೀವು ಒಂದು ಒಳ್ಳೆ ಪದ್ಧತಿ ಇಲ್ಲಿ ಹಾಕಿರಿ, ಎಲ್ಲರಿಗೂ ನಮ್ಮ ಸದಸ್ಯರಿಗೆ ಅಟೆಂಡೆನ್ಸ್ ತಗೊಳ್ಳುವಂಥ ಪದ್ಧತಿ ಹಾಕಿರಿ. ಇವತ್ತು ಬೆಳಗಾಂದಲ್ಲಿ ಸದನ ನಡೆದೈತಿ. ನಿಮ್ಮ ಮಿನಿಸ್ಟರ್ ರೋಸ್ಟರ್ ನೋಡಿದ್ರೆ ಇಲ್ಲಿ ಮುಖ್ಯಮಂತ್ರಿಗಳು ತಿಮ್ಮಾಪುರ ಅವ್ರು ಬಿಟ್ಟರೆ ಮತ್ತೆ ಯಾರಿಲ್ಲ. ಎಲ್ಲಿದ್ದಾರೆ ಈಗ? HK ಪಾಟೀಲ್ರು ಬಿಡ್ತಾ ಇದ್ದಾರೆ. ಇಷ್ಟು ದೊಡ್ಡ ಮಿನಿಸ್ಟರ್ಗಳ ಪದ್ಧತಿ ಐತಿ ಇಲ್ಲಿ. ಅಲ್ಲ, ಒಂದು ನಿಮಿಷ. ಇವತ್ತು ಇಲ್ಲಿ ಲಿಸ್ಟ್ ನೋಡಿದ್ರೆ ನಿನ್ನೆನೂ ಕೂಡ ನಾ ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ದೆ. ನಮ್ಮ ಜಿಲ್ಲಾ ಮಂತ್ರಿಗಳಿದ್ದಾರೆ ಇಲ್ಲಿ, ಬೆಳಗಾಂ ಜಿಲ್ಲಾ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರು ಸದನಕ್ಕೆ ಬರುವುದಿಲ್ಲ. ಬೆಳಗಾಂದಲ್ಲಿ ನಡೆದ್ರು ಕೂಡ ಉತ್ತರ ಕೊಡೋದಿಲ್ಲ. ಒಂದು ಪ್ರಶ್ನೆಗೆ ಎದ್ದು ನಿಂತು ಉತ್ತರ ಕೊಡೋದಿಲ್ಲ, ಸದನಕ್ಕೆ ಬರುದಿಲ್ಲ. ಇಲ್ಲೇ ಬೆಳಗಾಂದಲ್ಲೇ ಸದನ ನಡೆದೈತಿ. ಮಂತ್ರಿಗಳ ಲಿಸ್ಟ್ ನೋಡ್ರಿ, ನೀವು ರೋಸ್ಟರ್ ಮಾಡಿದ ಲಿಸ್ಟ್ ಆಯ್ತು, ಅದ್ರ ಪ್ರಕಾರ ಇರ್ಬೇಕಲ್ಲ ಮಂತ್ರಿಗಳು. ಅದ್ರ ಬಗ್ಗೆ ಏನ್ ಕ್ರಮ ಹೇಳ್ತಾನೆ ಈಗ. ಅಲ್ಲ, ನೀವು ಒಳ್ಳೆ ಉಳಿದೆಲ್ಲ ಸದಸ್ಯರಿಗೆಲ್ಲ ಅದಕ್ಕೆ ಏನು ಕ್ಯಾಮ್ರಾ ಇಟ್ಟಿರಿ, ಅಟೆಂಡೆನ್ಸ್ ಮಾಡಿ ಮುಂಜಾನೆ ಅವ್ರ ಹೆಸರು ತಗೊಂತೀರಿ. ಈಗ ಎಲ್ಲ ಸಚಿವರು ಮುಖ್ಯಮಂತ್ರಿಗಳು ಆಗ್ಬೇಕಂತಾರ ಇಲ್ಲಿ ಸದನದಾಗ. ಬೆಲ್ಲದವ್ರೆ, ಅಧ್ಯಕ್ಷರೇ, ಅದೆಲ್ಲ ಮಾತಾಡೋದು ಬೇಡ. ಮೇಲ್ಮನೆ ಅವ್ರೇನು ತಪ್ಪೇನಿದ್ದಿಲ್ಲಲ್ಲ, ಕೂತ್ಕೊಳ್ಳಿ. ಈ ಸಮಸ್ಯೆ ಇವತ್ತಿಂದಲ್ಲ, ಮೊನ್ನೆ ಬೆಲ್ಲದವ್ರೆ. ಅಲ್ಲ, ಈಗ ಉತ್ತರ ಕನ್ನಡ ಸಮಸ್ಯೆ ಬರಲಿ ಮಾತಾಡ್ತೀನಿ ಸರ್. ನಡುವೆ ಇಂಟರ್ಫಿಯರ್ ಆಗಬೇಡಿ. ತಮ್ಮ ಮಾತು ಕೇಳ್ತಾರವ್ರು. ಆಮೇಲೆ ಇವತ್ತು ನಾನೇನು ಹೇಳಕ್ಕೆ ಹೊಟ್ಟಿದ್ದೆ ಅಂದರೆ, ಹಳೆ ಮೈಸೂರಿನಲ್ಲಿ, ಮುಂಬೈ ಕರ್ನಾಟಕದಲ್ಲಿ ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಈ ಆರೋಗ್ಯ ಕೇಂದ್ರಗಳಿದ್ದಾವೆ. ಎಷ್ಟು ವ್ಯತ್ಯಾಸ ಇದೆ, ಎಷ್ಟು ಅನ್ಯಾಯ ಆಗಿದೆ ಅನ್ನೋ ನಾನು ಅಂಕಿ ಸಂಖ್ಯೆ ಮುಖಾಂತರ ಹೇಳೋಕ್ಕೆ ಹೊರಟಿದ್ದೀನಿ. ಮೈಸೂರು ವಿಭಾಗದಲ್ಲಿ 393 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ನಿಯಮದ ಪ್ರಕಾರ, ಆದರೆ ಆ ಭಾಗದಲ್ಲಿ ಸುಮಾರು 670 ಪ್ರಾಥಮಿಕ ಕೇಂದ್ರಗಳ ಆರೋಗ್ಯ ಕೇಂದ್ರ. 670 ಅಂದರೆ ಮೋರ್ ದೆನ್ ಡಬಲ್. ಆದರೆ ನಿಯಮಕ್ಕಿಂತ ಅದೇ ಥರ ಅಂದರೆ ನಿಯಮಕ್ಕಿಂತ 277 ಪ್ರಾಥಮಿಕ ಕಾರ್ಯಗಳು ಹೆಚ್ಚಿವೆ. ಅಂದರೆ ಎಷ್ಟು ನಿಯಮದ ಪ್ರಕಾರ ಇರಬೇಕಾಗಿತ್ತು ಅದಕ್ಕಿಂತ 277 ಪ್ರಾಥಮಿಕ ಕೇಂದ್ರಗಳು ಹೆಚ್ಚಿವೆ. ಅದೇ ರೀತಿ ಬೆಂಗಳೂರು ವಿಭಾಗದಲ್ಲಿ 406 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಬೇಕು, ಆದರೆ ಅಲ್ಲಿ ಕಾರ್ಯನಿರ್ವಹಿಸುತ್ತ ಸುಮಾರು 66.2 ಪ್ರಾಥಮಿಕ ಕೇಂದ್ರಗಳು. ಅಂದರೆ ನಿಯಮಕ್ಕಿಂತ 256 ಕೇಂದ್ರಗಳು ಜಾಸ್ತಿ ಇದ್ದಾವೆ, 256 ಕೇಂದ್ರಗಳು. ಅದೇ ರೀತಿ ಬೆಳಗಾವಿ ವಿಭಾಗದಲ್ಲಿ 436 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರಬೇಕು, ಆದರೆ ಅಲ್ಲಿ ಕಾರ್ಯನಿರ್ವಹಿಸಿರುವುದು 472. ಅಂದರೆ ನಿಯಮಕ್ಕಿಂತ 36 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಹೆಚ್ಚಿವೆ. ಕಲ್ಯಾಣ ಕರ್ನಾಟಕದಲ್ಲಿ ನಿಯಮದಂತೆ 395 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರಬೇಕು, ಆದರೆ ಅಲ್ಲಿ ಕಾರ್ಯನಿರ್ವಹಿಸಿರುವುದು 352, ಕಡಿಮೆನೇ, ಇಲ್ಲಿ ಕಡಿಮೆ. ಅದೇ ಥರ 395, ಆದರೆ ಇಲ್ಲಿ ಸುಮಾರು 352 ಪ್ರಾಥಮಿಕ ಕೇಂದ್ರಗಳಲ್ಲಿ ಮಾತ್ರ, ಅಂದರೆ 43 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕಡಿಮೆ ಇವೆ. ಅಂದರೆ ಸರಾಸರಿ ನಮಗೆ ಎಷ್ಟು
ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇರಬೇಕು. ಕಲ್ಯಾಣ ಕರ್ನಾಟಕದಲ್ಲಿ 43 ಕಡಿಮೆ ಇದ್ದಾವೆ. ಅಲ್ಲಿ ಡಬಲ್ದು ಟ್ರಿಬಲ್ ಹೋಗಿದ್ದಾರೆ, ನಮ್ಮಲ್ಲಿ ನಿಯಮ ಮೀರಿ ಹೋಗಿದ್ದಾರೆ. ನಮಗೀಗ ಕೇಳಕ್ಕೆ ಹೋದರೆ ನಿಯಮದಲ್ಲಿ ಇದ್ದ ಪ್ರಕಾರ ನಿಮಗೆ ಮಾಡ್ತೀವಿ, ಇಷ್ಟು ಜನಸಂಖ್ಯೆಗೆ ಇಷ್ಟೇ ಆಸ್ಪತ್ರೆ ಇರಬೇಕು. ಆವಾಗ ನಿಯಮ ಇರಲಿಲ್ಲ ಮಾನ್ಯ ಅಧ್ಯಕ್ಷರೇ, ಅವಾಗ ಕಾನೂನು ಬೇರೆ ಇತ್ತಾ, ಅವಾಗ ಬೇರೆ ದೇಶ ಇತ್ತಾ, ಬೇರೆ ರಾಜ್ಯ ಇತ್ತಾ? ಯಾಕೆ ಈ ಥರ ನೀವು ಅಸಡ್ಡೆ ಅಂತ ಅನ್ಯಾಯವನ್ನು ಮಾಡ್ತಾ ಇದ್ದೀರಿ? ಎಲ್ರಿಗೂ ಆರೋಗ್ಯದ ಸಂಕಲ್ಪನ ಕೊಡಬೇಕಂತೇಳಿ ನಮ್ಮ ರಾಷ್ಟ್ರೀಯ ನೀತಿ ಇದೆ, ನಮ್ಮ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಬದ್ಧತೆ ಇದೆ, ಅದರ ಬಗ್ಗೆ ಕಾಳಜಿ ಇದೆ. ಆದರೆ ಈ ಥರ ಅನ್ಯಾಯ ಮಾಡಿ ನೀವು ಏನು ಮಾನ್ಯ ಅಧ್ಯಕ್ಷರೇ, ಈಗ ಒಬ್ಬ ಶಕ್ತಿವಂತನಿಗೆ ಅಶಕ್ತನಿಗೆ ನೀವಿಬ್ಬರು ಸರಿಸಮಾನವಾಗಿ ಓಡ್ರಿ ಅಂತಂದರೆ ಖಂಡಿತವಾಗಿ ಕೂಡ ಯಾರು ಶಕ್ತಿ ಇಲ್ಲದವನು ಹಿಂದೆ ಬೀಳ್ತಾನೆ, ಶಕ್ತಿ ಇದ್ದವನು ಮುಂದೆ ಹೋಗ್ತಾನೆ. ಆ ಥರ ನಮ್ಮ ಪರಿಸ್ಥಿತಿ ಆಗ್ತಾಯಿದೆ. ಆಸ್ಪತ್ರೆ ಇತ್ತೀಚೆಗೆ ಮಾನ್ಯ ಆರೋಗ್ಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ